ಸೈಲೆಂಟ್ ಆಗಿದ್ದ ಕೇಂದ್ರ ಸಚಿವರು ಸಿಡಿದಿದ್ದಕ್ಕೆ ಇನ್ಮುಂದೆ ಬೆಡ್ರೂಮ್ಗೂ ಟ್ಯಾಕ್ಸ್ ಕೆಣಕಬೇಡಿ, ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆ ಇದೆ. ಎಂತವರಿಗೆಲ್ಲ ಎದುರೋ ಮಗ ನಾನಲ್ಲ. ಬಂಡೆ ವಿರುದ್ಧ ದಳಪತಿ ಸಿಡಿಸಿದ ಬಾಂಬ್ ಯಾವುದು? ಕುಮಾರಸ್ವಾಮಿಗೆ ಡಿಕೆ ಡಿಚ್ಚಿ ಎಂತದ್ದು? ಏನಿದು ಈ ನಾಯಕರ ಟಾಕ್ ವಾರ್? ಬಿಡದಿಯ ಕೇತ್ಗಾನಹಳ್ಳಿಯ ಜಮೀನು ಒತ್ತುವರಿ ಆರೋಪದ ವಿಚಾರದಲ್ಲಿ ಇಷ್ಟು ದಿನ ಮೌನವಾಗಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇದೀಗ ದಿಢೀರ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಬ್ಬ ಮಾಜಿ ಪ್ರಧಾನಿಯ ಮಗನಾಗಿ ಜಮೀನು ಒತ್ತುವರಿ ಮಾಡ್ತೀನ? ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಕ್ರಮ ದರೋಡೆ ಮಾಡುವ ಕೆಲಸ ನಡೀತಿದೆ. ಇಂಥವರ ಬಗ್ಗೆ ಮಾತನಾಡೋದು ಕೂಡ ನನಗೆ ನಿರಾಸೆ ತರಿಸಿದೆ. ಸದನದಲ್ಲಿ ಎನಿ ಟ್ರ್ಯಾಪ್, ಕೊಲೆ, ಸುಪಾರಿ ಬಗ್ಗೆ ಚರ್ಚೆ ಆಗುತ್ತದೆ. ಅಂದ್ರೆ ಇವರೆಲ್ಲ ಎಂತ ಸ್ಥಿತಿಗೆ ತಲುಪಿದ್ದಾರೆ? ಈ ಸರ್ಕಾರಕ್ಕೆ ಚಾಲೆಂಜ್ ಹಾಕೋದಾಗಿ ನಾನು ಸಿದ್ಧವಾಗಿದ್ದೇನೆ. ಇಂದಿನಿಂದಲೇ ನನ್ನ ಯುದ್ಧ ಪ್ರಾರಂಭ ಅಂತ ಕುಮಾರಸ್ವಾಮಿ ಗುಡುಗಿದ್ದಾರೆ. ಇನ್ನು ಜಮೀನು ವಿಚಾರದಲ್ಲಿ ನೋಟಿಸ್ ಕೊಟ್ಟಿರುವ ಕೆಳಹಂತದ ಅಧಿಕಾರಿಗಳನ್ನ ನಾನು ಪ್ರಶ್ನಿಸುವುದಿಲ್ಲ. ಇದಕ್ಕಾಗಿಯೇ ಎಸ್ಐಟಿ ರಚನೆ ಮಾಡಿರೋದ್ರಿಂದ ಇತಿಹಾಸದಲ್ಲೇ ಇದು ಮೊದಲು. ನಾನು ಕೇತ್ಗಾನಹಳ್ಳಿಯ ಜಮೀನನ್ನ 40 ವರ್ಷಗಳ ಹಿಂದೆ ಖರೀದಿ ಮಾಡಿದ್ದೇನೆ. ಆದ್ರೆ ಈಗ ಅದೇ ಜಮೀನಿನ ಮೇಲೆ ಇವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಇವರು ಸರ್ಕಾರ ನಡೆಸಿದ್ದಾರೆ. ಅದು ಯಾರೇ ಆಗಲಿ, ಸಿದ್ದರಾಮಯ್ಯ ಅಥವಾ ಡಿಕೆ ಶಿವಕುಮಾರ್ ಇರಲಿ, ಅವರ ವಿರುದ್ಧ ಇಂದಿನಿಂದಲೇ ನನ್ನ ವಾರ್ ಪ್ರಾರಂಭಿಸ್ತೇನೆ ಅಂತ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಗೋರಿ ಮೊಹಮ್ಮದ್, ಗಜ್ನಿ ಮೊಹಮ್ಮದ್ ಹಾಗೂ ಮಲ್ಲಿಕಾ ಕಪೂರ್ ಕುಳಿತು ರಾಜ್ಯವನ್ನ ಲೂಟಿ ಹೊಡಿತಿದ್ದಾರೆ. ಕುಮಾರಸ್ವಾಮಿ ಕೇಂದ್ರಕ್ಕೆ ಹೋಗಿದ್ದಾರೆ, ಅವರು ರಾಜ್ಯಕ್ಕೆ ಬರಬೇಕು ಎಂಬ ಜನರ ಮಾತುಗಳನ್ನ ಕೇಳಿಸಿಕೊಂಡಿದ್ದೇನೆ ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಬೆಡ್ರೂಮ್ಗೂ ಟ್ಯಾಕ್ಸ್. ಬೆಂಗಳೂರಿನಲ್ಲಿ 1 ಟನ್ ಕಸ ಸಾಗಾಣಿಕೆಗೆ 6,000 ರೂಪಾಯಿ ವೆಚ್ಚದಂತೆ ಟೆಂಡರ್ ಕರೆಯಲಾಗಿತ್ತು. ಇನ್ನು ಇದನ್ನ ನಾವು ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ತಡಬಡಾಯಿಸಿದ್ರು. ಟೆಂಡರ್ ದರವನ್ನ 3,000 ರೂಪಾಯಿಗೆ ಇಳಿಸಿದ್ದಾರೆ. ಹಿಂದೆ ನಾನು ಕಸ ತೆಗೆಯುವ ಗುತ್ತಿಗೆ ಮಾಡಿದ್ದೆ. ಈಗ ರಾಜ್ಯ ಸರ್ಕಾರದ ಕಸವನ್ನ ತೆಗೆಯುವ ಗುತ್ತಿಗೆ ಪಡೆದುಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹಗರಣಗಳನ್ನ ಬಯಲಿಗೆ ತರ್ತೇನೆ. ತಮಿಳುನಾಡಿನ ಗುತ್ತಿಗೆದಾರರಿಂದ ಪ್ಯಾಕೇಜ್ ಲೆಕ್ಕದಲ್ಲಿ ಗುತ್ತಿಗೆ ನೀಡಿ ಕೋಟ್ಯಂತರ ರೂಪಾಯಿ ಲೂಟಿ ಹೊಡೆದು ಇಲ್ಲಿ ವಿವಿಧ ಸಮಾಜಗಳಿಗೆ ಗುತ್ತಿಗೆ ಮೀಸಲಾತಿ ನೀಡುತ್ತೇವೆ ಅಂತ ಹೇಳಿಕೊಳ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ. ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟ ಡಿಕೆ ಶಿವಕುಮಾರ್, ಎದುರೋ ಮಗ ನಾನಲ್ಲ ಎಂದ ಕನಕಪುರದ ಬಂಡೆ. ಏನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಡಿಸಿಎಂ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಬಳಿ ಟನ್ ಅಲ್ಲ, ಈ ಭೂಲೋಕದಲ್ಲಿ ಎಷ್ಟು ವ್ಯವಹಾರ ಇದೆಯೋ ಅದೆಲ್ಲ ದಾಖಲೆ ಬಿಡುಗಡೆ ಮಾಡಲಿ. ಅವರು ನನ್ನ ಮಕ್ಕಳ ಹಾಗೂ ಕುಟುಂಬದ ಆಸ್ತಿಯ ಮಾಹಿತಿಯನ್ನ ತಮ್ಮ ಬಳಿ ತರಿಸಿ ಇಟ್ಕೊಂಡಿದ್ದಾರೆ ಎನ್ನುವುದು ನನಗೆ ಗೊತ್ತಿದೆ. ಅದನ್ನೆಲ್ಲ ಅವರು ಬಹಿರಂಗಗೊಳಿಸಲಿ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಯಾವುದೇ ಶಿಕ್ಷೆಗೆ ಬೇಕಾದ್ರೂ ಸಿದ್ಧವಾಗ್ತೇನೆ. ಕುಮಾರಸ್ವಾಮಿ ಇಂಥವರಿಗೆ ಎದರುವ ಮಗ ನಾನಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ನೀಡಿದ್ದಾರೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಕಾಳಗ ಯಾವ ಹಂತಕ್ಕೆ ಮುಟ್ಟುತ್ತೋ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಕರ್ನಾಟಕ ಟಿವಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.